ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಾವು ತಾಯಂದ್ರ ಭವಿಷ್ಯಕ್ಕಾಗಿ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೆ ವ್ಯಕ್ತಿನ ಗುರುತಿಸಿ ನೀವೆಲ್ಲ ಮತ ಕೊಟ್ಟು ಏನು ಪುಟ್ಟಣ್ಣ ಅಂಜನಪ್ಪ ನಾವು MLA ಮಾಡಿ ಈ ಕ್ಷೇತ್ರನ ಅವರು ಹೇಳಿದ್ದಾರೆ 224 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಮಾದರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಅವ್ರು ಪಣ ತೊಟ್ಟಿದ್ದಕ್ಕೆ ನಾವು ಮಾಡಬೇಕಾದ್ರೆ ಇಷ್ಟೇ ಕೆಲಸ. ಬೆಂಬಲ ಒಂದು ಏನು ಬೆಂಬಲ, ನಮ್ಮ ಮತ. ಪಕ್ಷ ನೋಡಬೇಡಿ, ರಾಜ್ಯ ಸಿಂಬಲ್ ನೋಡಬೇಡಿ, ಇದು ನೋಡಬೇಡಿ, ವ್ಯಕ್ತಿ ನೋಡಿ ಓಟ್ ಹಾಕಿ. ವ್ಯಕ್ತಿ ನೋಡಿ ಓಟ್ ಹಾಕಿದ್ರೆ ಮಾತ್ರ ಕ್ಷೇತ್ರಗಳು ಡೆವಲಪ್ ಆಗೋದು. ಯಾವತ್ತು ನಮ್ಮ ಕ್ಷೇತ್ರ ಇವತ್ತು ಏನು ನಮ್ಮ ಕಾಂಗ್ರೆಸ್ ಗುರ್ಸ್ಕೊಂಡಿದ್ದೀವಿ, ನೀವು ಖಂಡಿತ ಒಂದ್ಸತಿ ಅವ್ರಿಗೆ ಅವಕಾಶ ಮಾಡಿ ನೋಡಿ. ಅವ್ರು ಅವಕಾಶ ಕೊಟ್ಟು ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನೀವೇ ಡಿಸೈಡ್ ಮಾಡಿ. ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಸಭೆ ನಡೆದಿದ್ದು, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ಸಮ್ಮುಖದಲ್ಲಿ ಹಲವಾರು ನಾಯಕರು ಹಾಗೂ ಕಾರ್ಯಕರ್ತರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಾಂಗ್ರೆಸ್ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ. ಕಾರ್ಯಕ್ರಮದ ಆರಂಭದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪುಟ್ಟು ಆಂಜಿನಪ್ಪ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಪುಟ್ಟು ಆಂಜಿನಪ್ಪ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಮತದಾನದ ಹಕ್ಕು ನನಗೆ ಶಕ್ತಿ ನೀಡಿದೆ. ನಿಮ್ಮ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಜನಸೇವೆಗೆ ಸಿದ್ಧನಾಗಿದ್ದೇನೆ. ಕಾಂಗ್ರೆಸ್ ಸೇರಿರುವ ನಿಮಗೆ ಉತ್ತಮ ಭವಿಷ್ಯ ಕಾದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ರೀತಿ ಅಯ್ಯೋ ಪಾಪಕ್ಕೆ ಮತ ಬೇಡ. ಯಾಕಂದ್ರೆ ಅಯ್ಯೋ ಪಾಪ ಅನ್ಕೊಂಡು ನಾವು ಮತ ಹಾಕ್ತಿರಿ, ನಾವು ಮತ ತಗೊಂಡು ಒಂದು ಅಯ್ಯೋ ಪಾಪ ಅನ್ನೋ ಬುದ್ಧಿ ನಿಮ್ಮೇಲಿಲ್ಲ ಅಂದ್ರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ. ನಾವೇನ್ ಯೋಚನೆ ಮಾಡ್ತೀರಿ ಆ ಯೋಚನೆಗೆ ನಮಗೊಂದು ಅರಸ ಇರ್ತದೆ. ನಾನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಓಟ್ ತಗೊಂಡಿದ್ದೀನಪ್ಪ, ನಾನು ಆ ಕೆಲಸ ಮಾಡಬೇಕು. ಆ ಒಂದು ಮಾಡಿಲ್ಲ ಅಂದ್ರೆ ತಿರ್ಗಾ ಜನ ನಮ್ಗೆ ಗೌರವ ಕೊಡೋದಿಲ್ಲ, ಮನ್ನಣೆ ಕೊಡಲ್ಲ, ತಿರ್ಗಾ ಮನೆ ಕಳ್ಸಂತ ಕೆಲಸ ಮಾಡ್ತಾರೆ. ಹಂಗಾಗಿ ಆ ಭಯ ಆತಂಕ ಸದಾ ಜನಪ್ರತಿನಿಧಿಗೆ ಇರಲೇಬೇಕು. ಅದೇ ನಿಮ್ಮ ಮತದಾನದ ಬ್ಯೂಟಿ. ನೀವು ಯಾವಾಗ ಮತನ ಯೋಚನೆ ಮಾಡದೆ ಒಂದು ರೀತಿ ಉದ್ಯೋಗ ಮಾಡೋಂಥವ್ನು, ಕೆಲಸ ಮಾಡೋಂಥ ಗುಣ ಇಲ್ದಿದ್ದಂಥವ್ನು ಎಲ್ಲರಿಗೂ ಸಹ ನಾವು ಮತನ ಹಂಚಕ್ ಹೋದಾಗ ಮತ ತಗೊಂಡಂಥವನ್ಗೆ ಆ ಬುದ್ಧಿ ಇಲ್ಲ ಅಂದ್ರೆ ಅವ್ನು ಏನು ಕೆಲಸ ಮಾಡ್ತಾನೆ? ಏನೂ ಕೆಲಸ ಆಗೋದಿಲ್ಲ. ಹಂಗಾಗಿ ಯಾರಿಗೆ ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿತ್ವಂತ ಮತನ ಅಂಥವ್ರು ಕೊಡೋಂಥದ್ದಾಗಬೇಕು. ಆ ಜವಾಬ್ದಾರಿನ ನಾವು ತಗೊಂಡು ಭವಿಷ್ಯದ ಶಿಡ್ಲಘಟ್ಟನ ಉಜ್ವಲವಾಗಿ ಕಟ್ಟಂಥದ್ದು, ನಮ್ಮ ಮಕ್ಕಳ ಭವಿಷ್ಯನ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಪಡಿಸೋಂಥದ್ದು, ಮಹಿಳೆಯರಿಗೆ ಒಂದು ಹೆಚ್ಚು ಒತ್ತು ಕೊಟ್ಟು ಒಂದು ಜವಾಬ್ದಾರಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡೋಂಥದ್ದು, ಎಲ್ಲ ರೈತರಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಂಥದ್ದು, ಮತ್ತು ನಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಜವಾಬ್ದಾರಿ ತಗೊಂಡು ಈ ಅಲ್ದಾಟ ಜಂಜಾಟ ಈ ಟೆನ್ಷನ್ಗಳು ಕಮ್ಮಿ ಮಾಡೋಂಥ ನಿಟ್ಟಿನಲ್ಲಿ ನಾವಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಆ ಕೆಲಸ ಮಾಡೋಂಥದ್ದಕ್ಕೆ ಪ್ರತಿಯೊಬ್ಬರಲ್ಲಿ ಇರೋಂಥದ್ದು ಒಂದೇ ಶಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥದ್ದು ಮತ. ಆ ವೋಟ್ ಶಕ್ತಿ ನೀವೇನು ಅಂತೇಳಿ 2028 ಚುನಾವಣೆಯಲ್ಲಿ ನೀವು ತೋರಿಸ್ಬೇಕು. ಆ ತೋರಿಸಿದಂಥ ಪ್ರೀತಿ ಪುಟ್ಟಣ್ಣನ ಶಕ್ತಿ ಬರ್ತದೆ. ಆ ಪುಟ್ಟಣ್ಣನ ಶಕ್ತಿ ಬರೋಂಥದ್ದು ಏನೋ ನಾನು ಗೆದ್ದುಬಿಟ್ಟೆ ಅಂತೇಳಿ ಬೀಗೋದಕ್ಕಲ್ಲ, ಇಲ್ಲ ವಿಜೃಂಭಣೆ ಮಾಡೋದಕ್ಕಲ್ಲ. ನಿಮ್ಮೆಲ್ಲರ ಸಮಸ್ಯೆಗೆ ಧ್ವನಿಯಾಗಿ ಕೆಲಸ ಮಾಡೋಂಥ ಶಕ್ತಿ ಅದಾಗ್ತದೆ. ನಿಮ್ಮೆಲ್ಲರ ನೋವಿಗೆ ಧ್ವನಿಯಾಗಂಥ ಶಕ್ತಿ ಅದಾಗ್ತದೆ. ನಿಮ್ಮೆಲ್ಲರ ಒಂದು ಮೂಲಭೂತ ಸೌಕರ್ಯಗಳಿಗೆ ಆ ಮತದ ಶಕ್ತಿ ಬರ್ತದೆ. ಅವೆಲ್ಲನೂ ಸಹ ನಿವಾರಣೆ ಮಾಡೋಂಥ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಕಾಂಗ್ರೆಸ್ ಬಂಧುಗಳು, ಮುಖಂಡರುಗಳು, ಮಹಿಳೆಯರು ಎಲ್ಲರೂ ಸಹ ಯುವಕರು ಹೆಚ್ಚು ಆಸಕ್ತಿ ತಗೊಂಡು ಸಾಕಷ್ಟು ಚರ್ಚೆಗಳನ್ನ ಮಾಡಿ ಎಲ್ಲನೂ ಸೇರಿಸೋಂಥದ್ದು ಭಾಳ ತಿಂಗಳುಗಳೇ ಆಗ್ಬಿಟ್ಟಿತ್ತು. ನಾವು ನಿಮ್ಮನ್ನೆಲ್ಲ ನೋಡೋದಕ್ಕೂ ಒಂದು ಅವಕಾಶ ಆಯಿತು. ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಪ್ರತಿಯೊಂದು ಹೆಸರು ತಗೊಂಡು ತಮ್ಮೆಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೂ ಅವಕಾಶ ಆಯಿತು. ಹಂಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಕಾಂಗ್ರೆಸ್, ಜೈ ಸಭೆಯಲ್ಲಿ ಮಾತನಾಡಿದ ಹಲವು ನಾಯಕರು 2028ರ ಚುನಾವಣೆಯಲ್ಲಿ ಪುಟ್ಟು ಆಂಜಿನಪ್ಪ ಅವರನ್ನು ಶಾಸಕರನ್ನಾಗಿ ಮಾಡಲು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್, ಗೌಡ್ನಳ್ಳಿ ಮಂಜುನಾಥ್, ಪೂಸ್ಗಂದೊಡ್ಡಿ ಮಂಜುನಾಥ್, ರವಿಚಂದ್ರ, ಯುವ ಕಾಂಗ್ರೆಸ್ ಅಧ್ಯಕ್ಷ ಚಿಲ್ಕಲ್ನೇರ್ಪು, ಆಚೆಪಲ್ಲಿ ವೇಣುಗೋಪಾಲ್, ಸಾದ್ಲೆ ಯಮಪ್ಪ, ನಾಗರಾಜ್, ಮೂರ್ತಿ, ಗಂಗಾಧರ್, ಗಣೇಶ್ ಉಪ್ಕುಂಟಳ್ಳಿ, ದೇವರಾಜ್ ದೊಡ್ಡದಾಸರಳ್ಳಿ, ದಾಮೋದರ್, ವೇಣುಗೋಪಾಲ್, ಆನೂರ ಆನಂದ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಗೋರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಚುನಾವಣೆಯಲ್ಲಿ ನಮ್ಮ ಪುಟ್ಟು ಆಂಜಿನಪ್ಪನವ್ರಿಗೆ ಟಿಕೆಟ್ ಬರ್ತದೆ ಅಂತ ಎಲ್ಲ ನಾವು ಅಂದ್ಕೊಂಡಿದ್ದೀವಿ. ಆಗುತ್ತೆ ಅದು. ಇಲ್ಲಿರೋರೆಲ್ಲ ಕಾಂಗ್ರೆಸ್ ಅವರೇ, ಬೇರೆ ಯಾರೂ ಇಲ್ಲ. ಆ ಗುಂಪು ಈ ಗುಂಪು ಇಲ್ಲ, ಎಲ್ಲ ಕಾಂಗ್ರೆಸ್ ಗುಂಪೇ ಇದೆಲ್ಲನೂ.
ಮೊದಲಿನಿಂದ ಪ್ರಕಾಶ್ ಅಣ್ಣ ಇರ್ಬೋದು, ಪ್ರಕಾಶ್ ಅಣ್ಣ ಅವ್ರು ಕಟ್ಟಿರೋ ಇದಿರ್ಬೋದು, ಇವಾಗ ಪ್ರಮೋದ್ ಅವರು ಅವರೆಲ್ಲ ಬಂದಿರೋದ್ರಿಂದ ನಾವೆಲ್ಲ ಸೇರಿ ಕಾಂಗ್ರೆಸ್ಗೆ ದುಡಿಬೇಕು. ನಮ್ಮ ಮುನಿಯಪ್ಪನವ್ರ ಆಶೀರ್ವಾದನೂ ಇದೆ, ಶಶಿಧರ್ ಅವ್ರ ಮುನಿಯಪ್ಪ ಅವರ ಆಶೀರ್ವಾದನೂ ಇದೆ. ಇವೆಲ್ಲ ಆಶೀರ್ವಾದದಿಂದ ನಾವು ಮುಂದಿನ 2025ಕ್ಕೆ ನಮ್ಮ ಪುಟ್ಟರಾಜನಪ್ಪನವರು 100% ಟಿಕೆಟ್ ಬರುತ್ತೆ. ನೀವೆಲ್ಲ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಆ ಎಬಿಲಿಟಿ ಅವ್ರಿಗಿದೆ. ಈಗ ನೀವು ನಮ್ಮ ತಾಲೂಕಲ್ಲಿ ಸುಮಾರು ಜನ ರಾಜಕೀಯ ವ್ಯಕ್ತಿಗಳಿದ್ದಾರೆ, ನೀವೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಏನು ಎಬಿಲಿಟಿ ಇದೆ, ಯಾರ ಕೆಪಾಸಿಟಿ ಏನು, ಯಾರ ಗುಣ ಏನು, ಎಂಥ ವ್ಯಕ್ತಿ ಜೊತೆ ನಾವು ಇರಬೇಕು, ಇದೆಲ್ಲ ನಮ್ಗೆ ನಾವೇ ಕ್ವಶನ್ ಮಾಡಬೇಕು. ನಾವು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ವ್ಯಕ್ತಿ ಎಂಥವನ್ನ ಅಂತ ಹೇಳಕ್ಕೆ ನಮ್ಗೊಂದು ಧೈರ್ಯ ಇರಬೇಕು. ನೀವು 4 ಜನ ನೀವು ವಿರೋಧ ಪಾರ್ಟಿ ಯಾವುದೋ ಪಕ್ಷದವ್ರ ಹತ್ರ ಹೋಗಿ ಪುಟ್ಟಣ ಬಗ್ಗೆ ಹೇಳಿದ್ರು ನಿಮ್ಮ ಬಗ್ಗೆ ಯಾರು ಕರೆದ ಮಾತಾಡಲ್ಲ. ಅಯ್ಯಪ್ಪ ಒಳ್ಳೆವನು ಹೋಗ್ರಪ್ಪ ಅಂತಾರಿಲ್ಲ ಅಣ್ಣ, ಹೌದು ಅಂತಾರಿಲ್ಲ. ಅಂತ ವ್ಯಕ್ತಿ ಜೊತೆ ನಾವು ಕೈ ಜೋಡಿಸಿದಾಗ ಮಾತ್ರ ಈ ಸಾಧನೆಗೆ ಒಂದು ಇತಿಹಾಸ ಇದೆ. ಇದು ವಿಜಯಕಾಲ ಆಡ್ತಾ ಇರುವಂಥ ಸಾಧನೆ ಇವತ್ತು ಯಾವ ರೀತಿ ಇದೆ. ಇದು ಸಾಧನೆ ಆಗಲಿ ದುಬ್ಬರಳ್ಳಿ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಎಜುಕೇಷನ್ ಕಾಲೇಜ್ ಇದೆಯಾ, ಒಂದು ಒಳ್ಳೆ ರಸ್ತೆ ಇದೆಯಾ, ಒಂದು ಒಳ್ಳೆ ಸುಸಜ್ಜಿತ ಹಾಸ್ಪಿಟ್ಲ್ ಇದೆಯಾ? ಇದೆಲ್ಲ ಬೇಕಂದ್ರೆ ನಮ್ಮನ್ನು ಆಳೋ ನಾಯಕರಾಗಬಾರ್ದು. ನಮ್ಮ ಕ್ಷೇತ್ರ ನಮ್ಮ ಜನ ಸೇವೆ ಮಾಡುವಂಥ ನಾಯಕರು ಗುರುತಿಸಬೇಕಾಗಿದೆ. ಆ ಗುರುತಿಸಬೇಕಾದ್ರೆ ನಾವು ಮಾಡ್ಬೇಕಾದ್ರೆ ಇಷ್ಟೇ, ಪಕ್ಷಾತೀತವಾಗಿ ನಾವು ಯಾವುದೇ ಜಾತಿ ಧರ್ಮ ನೋಡದೆ ನಮ್ಮನ್ನ ಮನೆಯಲ್ಲಿ ಒಂದು ಮನೆಗೆ ಒಂದು 4 ಜನಕ್ಕೆ ಗಂಡು ಮಕ್ಳಿದ್ದು ಅನ್ಕೊಳ್ಳಿ, ಮನೆಯಲ್ಲಿ ಯಾರು ಬುದ್ಧಿವಂತ ಇದೆ ಅವ್ರ ಮನೆ ವ್ಯವಹಾರ ಕಟ್ತಿಲ್ವ ಇಲ್ಲ, ನಾವು ಅವ್ರು ಕಟ್ಟಿದಾಗ ಮಾತ್ರ ಮನೆ ಚೆನ್ನಾಗಿ ಬೆಳೆಯೋದು. ಇದು ಸತ್ಯನೇ ಇಲ್ವಾ? ಇವತ್ತು ಅಷ್ಟೇ, ಇದು ಮನೆ ಥರ ತಿಳ್ಕೊಳ್ಳಿ. ನಮ್ಮ ತಾಲೂಕು ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ತಾಯಂದ್ರ ಭವಿಷ್ಯಕ್ಕಾಗಿ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಈ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಈ ಕ್ಷೇತ್ರ ಮುನ್ನಡೆಸುವಂಥ ಗುಣಗಳಿರೋ ವ್ಯಕ್ತಿನ ಗುರುತಿಸಿ ನಾವು ಮಾಡಿದ್ರೆ ಮಾತ್ರ ನಮ್ಮ ತಾಲೂಕಿನ ಭವಿಷ್ಯ ಉಳಿತೆ. ಮುಂದಿನ ದಿನದಲ್ಲಿ ರಾಜಕೀಯ ದುಡ್ಡು ಇನ್ನೊಂದು ನೋಡದೆ ಒಳ್ಳೆ ವ್ಯಕ್ತಿನ ಗುರುತಿಸಿ ನೀವೆಲ್ಲ ಮತ ಕೊಟ್ಟು ಏನು ಪುಟ್ಟಣ್ಣ ಅಂಜನಪ್ಪ ಅನ್ನೋ MLA ಮಾಡಿ ಈ ಕ್ಷೇತ್ರನ ಅವರು ಹೇಳಿದ್ದಾರೆ 224 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಮಾದರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಅವ್ರು ಪಣ ತೊಟ್ಟಿದ್ದಕ್ಕೆ ನಾವು ಮಾಡಬೇಕಾದ್ರೆ ಇಷ್ಟೇ ಕೆಲಸ. ಬೆಂಬಲ ಒಂದು ಏನು ಬೆಂಬಲ, ನಮ್ಮ ಮತ. ಪಕ್ಷ ನೋಡಬೇಡಿ, ರಾಜ್ಯ ಸಿಂಬಲ್ ನೋಡಬೇಡಿ, ಇದು ನೋಡಬೇಡಿ, ವ್ಯಕ್ತಿ ನೋಡಿ ಓಟ್ ಹಾಕಿ. ವ್ಯಕ್ತಿ ನೋಡಿ ಓಟ್ ಹಾಕಿದ್ರೆ ಮಾತ್ರ ಕ್ಷೇತ್ರ ಒಳ್ಳೆ ಡೆವಲಪ್ ಆಗೋದು. ಯಾವತ್ತು ನಮ್ಮ ಕ್ಷೇತ್ರ ಇವತ್ತು ಏನು ನಮ್ಮ ಕಾಂಗ್ರೆಸ್ ಗುರ್ಸ್ಕೊಂಡಿದ್ದೀವಿ, ನೀವು ಖಂಡಿತ ಒಂದ್ಸತಿ ಅವ್ರಿಗೆ ಅವಕಾಶ ಮಾಡಿ ನೋಡಿ. ಅವ್ರು ಅವಕಾಶ ಕೊಟ್ಟು ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನೀವೇ ಡಿಸೈಡ್ ಮಾಡಿ. ಒಂದು ಅವಕಾಶ ಕೇಳ್ತಾ ಇರೋದು 15 ವರ್ಷದಿಂದ ಅವ್ರು ಸ್ವಂತ ದುಡ್ಡು ಮೇಲೆ ಮಾಡಿದ್ದಾರೆ. ಒಂದು ಅವಕಾಶ ಕೊಡಿ. ಏನಿಷ್ಟು ಜನ ಸೇರಿದಾರ ಎಲ್ಲ ಅವ್ರ ಬಗ್ಗೆ ಮಾಡಿರೋಂಥ ಕೆಲಸಗಳ ಬಗ್ಗೆ ನೀವು ಅವ್ರು ಇನ್ನೊಬ್ರಿಗೆ ಅರ್ಥ ಆಗೋ ಥರ ಹೇಳಿದಾಗ ಮಾತ್ರ ಇದು ಒಳ್ಳೆ ಕೆಲಸ ಆಗುತ್ತೆ. ಅವ್ರು ಒಳ್ಳೇದಾಗಲಿ, ಮುಂದಿನ ದಿನ ಒಳ್ಳೆ ಭವಿಷ್ಯ ಇದೆ. ಅದ್ರ ಜೊತೆಗೆ ನಮಗೂ ಇತ್ತು ಅವ್ರದ್ದು ಒಳ್ಳೆ ಭವಿಷ್ಯ ಬರೋದಲ್ಲ, ಅವ್ರು ಒಳ್ಳೆ MLA ಏನಾದರೆ ನಮ್ಮ ತಾಲೂಕಿನ ಜನರ ಭವಿಷ್ಯನೇ ಚೇಂಜ್ ಆಗುತ್ತೆ. ಅದನ್ನು ಮಂದಿಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ. ಮುಂದಿನ ಸತಿ MLA ನೋಡಿ ಅವ್ರ ಕಡೆಯಿಂದ ನಮ್ಮ ಕ್ಷೇತ್ರ ಡೆವಲಪ್ ಮಾಡೋಕ್ಕೆ ಏನೇನು ಬೇಕಂತ ಲೀಸ್ಟ್ ಮಾಡಿಕೊಂಡು ಮನೆ ಬಾಗಿಲು ತಟ್ಟಿ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ನಾಯಕನ ಹತ್ರ ಹೋಗ್ಬೇಕಾದ್ರೆ 10 ಜನ ಕರ್ಕೊಂಡು ಲೀಡರ್ಗಳು ಹೋಗ್ಬೇಕು. ಆದರೆ ನಮ್ಮ ಪುಟ್ಟಣ್ಣ ಹತ್ರ ಅದು ಹೋಗ್ಬೇಕಾದ್ರೆ ಹಿಂದ್ಗಡೆ ಇರೋ ವ್ಯಕ್ತಿ ಹೋಗ್ತಾನೆ, ಡೈರೆಕ್ಟ್ ಹೋಗ್ತಾರೆ ಇಲ್ವ? ಒಬ್ಬ ನಾಯಕನ ಹತ್ರ ಹೋಗ್ಬೇಕಾದ್ರೆ ಈಗಲೂ ಇದ್ದಾರೆ ನಮ್ಮ ಕ್ಷೇತ್ರ ನಾಯಕರು. 10 ಜನ ನಾಯಕರು ಕರ್ಕೊಂಡು ಹೋದ್ರೆ ನಮ್ಮನ್ನ ಅಲೋ ಮಾಡೋದು. ಆದರೆ ಪುಟ್ಟಣ್ಣ ಹತ್ರ ಹಂಗಲ್ಲ, ಯಾರು ಲಾಸ್ಟಲ್ಲಿರೋ ವ್ಯಕ್ತಿ ಹೋದ್ರೂ ಅವ್ರು ಮಾತಾಡಿಸ್ತಾರೆ. ಅವ್ರು ಮಾಡೋ ದಾನ ಹೆಂಗಿರುತ್ತಂದ್ರೆ ಅವ್ರು ಕೊಡೋ ದಾನ ಫೋಟೋ ಹೊಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಈ ಕ್ಷೇತ್ರ ಜನ ನನ್ನ ಮನೆ ಜನ ತಿಳ್ಕೊಂಡು ಕೆಲಸ ಮಾಡ್ತಾರೆ. ಅಂತ ವ್ಯಕ್ತಿ ನಾವು ಗುರುಸ್ಬೇಕಾಗಿದೆ. ಮುಂದಿನ ವೇಳೆ ನಮ್ಮ ಭವಿಷ್ಯಕ್ಕಾದ್ರೂ ನಾವು ಗುರುಸ್ಬೇಕು. ಇಷ್ಟು ಮಾತ್ರ ಅವಕಾಶಗಳನ್ನು ಮಾತ್ರ ಮುಗಿಸ್ತಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮದ್ರೆಟ್ಟಣ್ಣವರೇ, ನಾರಾಯಣಪ್ಪಣ್ಣವರೇ, ಮಂಜು ಅವರೇ, ಆಟಕಲ್ಪಲ್ಲಿ ನಾರಾಯಣ ರೆಡ್ಡಣ್ಣವರೇ, ನಾರಾಯಣ ಸ್ವಾಮಿ ಅವರೇ, ಎಲ್ಲ ನಮ್ಮ ಈ ಹೆಸದೇವಗಳ್ಳಿ ಗ್ರಾಮ ಪಂಚಾಯತಿ, ಸಾದಲಿ ಗ್ರಾಮ ಪಂಚಾಯತಿ ಹಲವಾರು ಕಾರ್ಯಕ್ರಮಗಳು, ಹಲವಾರು ಜನರು ಕಾಂಗ್ರೆಸ್ ಮುಖಂಡರು ಇಲ್ಲಿ ಸೇರಿದ್ದಾರೆ. ನಾವು ಈ ಥರ ಇದ್ದರೆ ಆಗೋದಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನೇ, ಹಸ್ತದ ಗುರುತನ್ನು ನಾವು ಎತ್ಕೊಂಡು ಓಡಾಡ್ತಕ್ಕಂಥವ್ರು. ನಾವೆಲ್ಲರೂ ಒಂದಾಗಿ ಯಾವುದು ಆ ಗುಂಪು ಈ ಗುಂಪು ಒಂದಿರ ನಾವೆಲ್ಲ ಮುನಿಯಪ್ಪಣ್ಣ, ಶಶಿಧರ್ ಅವರು ಮಾರ್ಗದರ್ಶನ ಹೋಗ್ತಕ್ಕಂಥ ನಾವು ಒಂದು ಕಾಂಗ್ರೆಸ್ ಎಲ್ಲ ಒಂದು ಪಾರ್ಟಿಯವರು. ನಾವು ಆ ಥರ ಹೊಂದಾಣಿಕೆ ಮುಂದೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈಗ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದು ಮೊದಲನೇದು. ಇಲ್ಲಿಂದ ನಮ್ಮ ಕೆಲಸವನ್ನು ಆರಂಭ ಮಾಡಬೇಕು. ಯಾಕೆ ಅಂದರೆ ಈಗ ನೆಕ್ಸ್ಟ್ ಇನ್ನು 2 ತಿಂಗಳಿಂದ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ತವೆ. BSSN ಬ್ಯಾಂಕ್ ಎಲೆಕ್ಷನಿಂದ ಹಿಡಿದು ಒಂದೊಂದು ಭಾಗದಲ್ಲಿ ಒಂದೊಂದು ಎಲೆಕ್ಷನ್ಗಳು ಬರ್ತವೆ. ಈಗ ಡೈರಿದು ಮುಗಿತಾ ಬಂತು. ಪುಟ್ಟಂಜನಪ್ಪನವರ ಸಹಾಯದಿಂದ ನಾವು ಡೈರಿನಲ್ಲಿ 9 ಸೀಟುಗಳು ಗೆದ್ದುಕೊಂಡು ಬಂತೀವಿ. ಹಾಗೆ ಎಲ್ಲ ಕಾರ್ಯಕರ್ತರು ನಮಗೆ ಮಾಡಿರ್ತಕ್ಕಂಥ ಸಪೋರ್ಟ್ಗೆ ನಾವು ಅಲ್ಲಿ ಡೈರಿನಲ್ಲಿ ಇವಾಗ ನಮಗೆ ಬೇಕಾದಂಥವಾದ ನಮ್ಮ ಆಡಳಿತ ಮಂಡಳಿಯನ್ನು ನಾವು ಕಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈಗ ನಾವು ಮುಂದೆ BSSN ಎಲೆಕ್ಷನ್ ಬರುತ್ತೆ. ಈಗ ಮನಸ್ತಾಪಗಳಿರಲಿ, ಹಿಂದೆ ಹೋಗಲಿ, ಏನಾದರೂ ಇರಲಿ, ಈಗ ಪಕ್ಷಕ್ಕಾಗಿ ನಾವು ದುಡಿಬೇಕು. ಈ ಪಕ್ಷಕ್ಕಾಗಿ ದುಡಿಬೇಕು. ಈಗ ಪಕ್ಷಕ್ಕೆ ದುಡಿಲಿಲ್ಲ ಅಂದ್ರೂ ನಾವೇ ಮನೇಲಿ ಕುತ್ಕೊಳ್ಬೇಕಾಗ್ತದೆ. ಇದಂತೂ ಸತ್ಯ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ.
ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ಕೊಳ್ಬೇಕು, ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ನಾವು ಪುಟ್ಟಾಂಜನಪ್ಪನವ್ರಿಗೆ ಎಲ್ಲ ಪಂಚಾಯತಿ ಮೆಂಬರ್ಗಳು ನೋಡೋ ಒಂದು 10 ಪಂಚಾಯತಿ 20 ಪಂಚಾಯತಿ ಅವ್ರ ಹಿಂದೆ ಇದೆಯಪ್ಪ ಅಂತಂದರೆ ಆ ಮೆಂಬರ್ಗಳು ಗೆದ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಇಷ್ಟು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಅದಕ್ಕೆ ಈ ಸರ್ತಿ ತಾಲೂಕಿನಲ್ಲಿ ಆದಷ್ಟು ಎಲ್ಲ ಪಂಚಾಯತಿಗಳಲ್ಲೂ ಶಶಿಧರ ಅಣ್ಣಾಕಿ ಪುಟ್ಟಾಂಜನಪ್ಪ ಅಣ್ಣಾಕಿ ಎಲ್ಲ ಸಾದರಿ ಮತ್ತು ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರುಗಳೇ, ನನ್ನ ಆತ್ಮೀಯರೇ, ಈ ಒಂದು ಸಭೆಯ ಉದ್ದೇಶ 2023ರಲ್ಲಿ ಏನು ನಾವೇ ಒಬ್ಬ ಸರಳ ಮನುಷ್ಯನನ್ನ ಗೆಲ್ದಿರೋ ವಿರೋಧ ಮಾಡಿದ್ವಿ, ಅದು ಸರಿಯಲ್ಲ, ತಪ್ಪನ್ನು ತಿದ್ದುಕೊಂಡು ಮತ್ತೆ ಈಗ ಅವನ್ನ ಗೆಲ್ಸೋದಕ್ಕೆ ನಾವೆಲ್ಲ ಇದ್ದೀವಿ ಅದನ್ನು ಸಾಬೀತುಪಡಿಸಲಿಕ್ಕೆ ನಾವೊಂದು ಈ ಸಭೆಯನ್ನು ಏರ್ಪಡಿಸಿದ್ದೀವಿ. ಈ ಒಂದು ಸಭೆಯ ವಿಶೇಷ ಏನಂದ್ರೆ, ಈ ಸಭೆ ಯಾಕೆ ಇಲ್ಲೇ ಏರ್ಪಡಿಸಿದೀವಿ ಅಂದ್ರೆ, ಈ ಸ್ಥಳಕ್ಕೆ ಒಂದು ವಿಶೇಷವಾದಂತ ಸ್ಥಾನ ಮಾನ ಗೌರವ ಘನತೆ. 2023 ಸೋತರು ಕೂಡ ಜನರನ್ನ ಎಡೆಬಿಡಿದೆ ಅವ್ರಿಗೆ ಬಿಜಬಲ ಕೊಟ್ಟು ನಮ್ಮ ಜೊತೆ ಬೆರೆತು ನಮ್ಮ ಜೊತೆಗೆ ಇದ್ದಾರೆ. ಮುಖಂಡರುಗಳೇ, ಈಗ ನಮಗೆ ರಾಜಕೀಯವಾಗಿ ಗೊಂದಲ, ನಾವೆಲ್ಲಿದ್ದೀವಿ, ಅವರೆಲ್ಲಿದ್ದಾರೆ, ಇನ್ನೊಬ್ಬರೆಲ್ಲಿದ್ದಾರೆ, ಅವ್ರು ಯಾವ ಕಾಂಗ್ರೆಸ್, ಯಾರು ಕಾಂಗ್ರೆಸ್, ಎಲ್ಲರೂ ಒಂದೇ ಕಾಂಗ್ರೆಸ್ 2 3 ಇಲ್ಲ. ಯಾರು 5-6 ಕಾಂಗ್ರೆಸ್ ಇದೆ ಅಂತ ತಿಳ್ಕೋಬೇಡಿ, ಕಾಂಗ್ರೆಸ್ ಎಲ್ಲ ಒಂದೇ. ಈ ಕಾಂಗ್ರೆಸ್ ನಲ್ಲಿ ಸಜ್ಜನರಾಗಿ, ಗೌರವಸ್ಥರಾಗಿ, ಬಡವರ ಜೊತೆ, ದೀನ ದಲಿತರ ಜೊತೆ ಯಾರು ನಡ್ಕೊಳ್ತಾರೆ ಅವ್ರಿಗೆ ಸಾಥ್ ಕೊಡ್ಬೇಕು, ಅದು ನಮ್ಮ ಧರ್ಮ. ಯಾಕಂದ್ರೆ ಊರಿನಲ್ಲಿ ನಾಯಕ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ, ತಾಲೂಕಲ್ಲಿ ದನಿ ಚೆನ್ನಾಗಿದ್ರೆ ತಾಲೂಕು ಚೆನ್ನಾಗಿರುತ್ತೆ. ಈಗಾಗಲೇ ನೀವೆಲ್ಲ ಅನುಭವಿಸಿದ್ದೀರಿ. 2.5 ವರ್ಷ 3 ವರ್ಷ ಆಯ್ತು MLA ಚುನಾವಣೆ ಮುಗಿದು, ಏನಾಗಿದೆ ಪರಿಸ್ಥಿತಿ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವೆಲ್ಲ ಗೊಂದಲದಲ್ಲಿದ್ದೀವಿ, ಯಾರಿಗೇನು ಗೊಂದಲ ಪಡ್ಬೇಕಂತ ಅವಶ್ಯಕತೆ ಇಲ್ಲ. ನಾವು ನಮ್ಮ ಜೀವನವನ್ನ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಕೂಡ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಕ್ಷೇತ್ರ ಅಭಿವೃದ್ಧಿಗಾಗಿ, ನಮ್ಮ ಊರಿಗಳ ಅಭಿವೃದ್ಧಿಗಾಗಿ ಯಾರಾದ್ರೂ ಒಬ್ಬ ಸರಳ ನಾಯಕ ಬೇಕೇ ಬೇಕು. ಆ ನಾಯಕನ ಆರಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಾವೀಗಲಿಂದ ತಯಾರಿ ಆಗಬೇಕು. ಇತಿಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ, ಈಗಾಗಲೇ ನಾವು ಹಿಡಿವಿದ್ದೀವಿ. ಮತ್ತೆ ಮೋಸ ಹೋಗೋದು ಬೇಡ. ಮತ್ತೆ ಮೋಸ ಹೋದ್ರೆ ಮತ್ತೆ ನಾವು ದ್ರೋಹ ಮಾಡಿಕೊಂಡ್ರೆ ಕ್ಷೇತ್ರ ಅಧೋಗತಿ ಆಗುತ್ತೆ. ಎಲ್ಲ ನಾಯಕರಿಗೂ ಗೊತ್ತಿದೆ ಯಾರೇನು ಮಾಡ್ತಿದ್ದಾರೆ ಅಂತ, ಎಲ್ರಿಗೂ ವಿಚಾರ ಗೊತ್ತಿದೆ. ನಾ ಬಾಯ್ ಬಿಟ್ರೆ ಏನೋ, ತಾ ಬಾಯ್ ಬಿಟ್ರೆ ಏನೋ, ಇನ್ನೊಬ್ಬರು ಬಾಯ್ ಬಿಟ್ರೆ ಏನೋ, ಯಾರೇನು ಬಾಯ್ ಬಿಟ್ರೆ ಏನೋ ಆಗಲ್ಲ. ಒಳ್ಳೆಯವ್ರು ಬರಲೇಬೇಕು, ಒಳ್ಳೆಯವ್ರು ನಿಲ್ಲಬೇಕು. ಒಳ್ಳೆಯವರಿದ್ರೆ ಮಾತ್ರ ಬಡಬಗರಿಗೆ ಅನುಕೂಲ ಆಗುತ್ತೆ. ಆದ್ರಿಂದ ದಯವಿಟ್ಟು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಈ ಸಾದಲಿ ಆಗಿರ್ಬೋದು, ದೇವಗಾನಿ ಪಂಚಾಯತಿ ಆಗಿರ್ಬೋದು, ಎಲ್ಲ 2 ಪಂಚಾಯತಿಗಳಲ್ಲಿ ಮೊದಲು ನಾವು ಹೆಂಗಿದೆ ಜಯಪ್ರಕಾಶ್ ಜಿ ಅವರ ಕಾಲದಲ್ಲಿ ಒಟ್ಟಾಗಿ ಕೂತು ಮಾತಾಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ವು, ಅದೇ ರೀತಿಯಾಗಿ ವೈಷಮ್ಯಗಳನ್ನು ಬಿಟ್ಟು, ತಾರತಮ್ಯಗಳನ್ನು ಬಿಟ್ಟು, ಪ್ರತಿಷ್ಠೆಗಳನ್ನು ಬಿಟ್ಟುಬಿಡಿ. ಪ್ರತಿಷ್ಠೆ ಹಾಕೊಂಡ್ರೆ ನೀವೇ ಲಾಸ್ ಆಗೋದು, ನಮ್ಗೇನು ಲಾಸ್ ಇಲ್ಲ, ನಿಮಗೂ ಲಾಸ್ ಇಲ್ಲ, ನಮ್ಗೆ ಶಕ್ತಿನೂ ಇರೋದಿಲ್ಲ. ನಾವೆಲ್ಲ ಒಂದುಗೂಡಿದಾಗ ಮಾತ್ರ ಶಕ್ತಿ ಬರೋದು. ನಮ್ದೊಂದು ದಾರಿ, ಇನ್ನೊಬ್ರದೊಂದು ದಾರಿ, ಒಬ್ಬರು ದಾರಿ, ಈ ಸಮಸ್ಯೆ ಏನೇ ಆಗ್ತಾ ಇರುತ್ತೆ. ಯಾವಾಗೂ ಸಮಸ್ಯೆ ಬಗೆಹರಿಸೋದು ಯಾವಾಗ? ಈಗ ನಾವು ಎಲ್ಲ ಯಾವಾಗಲೂ ಹೇಳೋ ಸಮಸ್ಯೆನೇ, ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾವೇ ಮೊದಲು ಸರಿ